ಮಂಗಳೂರಿನ ವಾಹನ ಸವಾರರಿಗೆ ಇಲ್ಲಿದೆ ಒಂದು ಎಚ್ಚರಿಕೆ. ಅಪ್ಪಿತಪ್ಪಿ ವಾಹನ ಸವಾರಿ ಮಾಡುವಾಗ ನಿಯಮ ಉಲ್ಲಂಘಿಸಿದ್ರೋ ಶಿಕ್ಷೆ ಕಟ್ಟಿಟ್ಟ ಬುತ್ತಿ, ದಂಡ, ಜೈಲು ಅಂತ ಅಲಿಬೇಕಾಗತ್ತೆ. ಯಾಕಂದ್ರೆ ಟ್ರಾಫಿಕ್ ನಿಯಮ ಉಲ್ಲಂಘಿಸೋರಿಗೆ ಪಾಠ ಕಲಿಸೋಕೆ ಪೊಲೀಸರು ಖಡಕ್ ಕ್ರಮ ಕೈಗೊಂಡಿದ್ದಾರೆ. ಬಂದರು ನಗರಿ ಮಂಗಳೂರು ವೇಗವಾಗಿ ಬೆಳೀತಾ ಇರೋ ನಗರಗಳಲ್ಲಿ ಒಂದು. ಆದರೆ ಜನಸಂಖ್ಯೆ ಹೆಚ್ಚಾದಂತೆ ಟ್ರಾಫಿಕ್ ಸಮಸ್ಯೆಯೂ ಜಾಸ್ತಿಯಾಗಿ ಅಪಘಾತಗಳ ಸಂಖ್ಯೆಯೂ ಏರ್ತಾ ಇದೆ. ಹೀಗಾಗಿ ಮಂಗಳೂರು ನಗರ ಪೊಲೀಸ್ ಇಲಾಖೆ ಟ್ರಾಫಿಕ್ ನಿಯಂತ್ರಣಕ್ಕೆ ಹೊಸ ಪ್ಲಾನ್ ಮಾಡಿದೆ. ನಗರದ ತುಂಬೆಲ್ಲ ಸಿಸಿ ಕ್ಯಾಮೆರಾ ಅಳವಡಿಸುವುದರ ಜೊತೆಗೆ ಪ್ರತಿ ವಾಹನ ಸವಾರರ ಮೇಲೆ ಹದ್ದಿನ ಕಣ್ಣಿಡಲು ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅವರ ಮನೆಗೆ ನೋಟಿಸ್ ಕಳುಹಿಸಿ ಸವಾರರಿಗೆ ಬಿಸಿ ಮುಟ್ಟಿಸೋಕೆ ಪೊಲೀಸರು ರೆಡಿಯಾಗಿದ್ದಾರೆ. ಪೊಲೀಸರಿಲ್ಲ ಅಂತ ಸಿಗ್ನಲ್ ಜಂಪ್ ಮಾಡಿದ್ರೆ ಮರುದಿನವೇ ನಿಮ್ಮ ಮನೆಗೆ ನೋಟಿಸ್ ಬಂದುಬಿಡುತ್ತೆ. ನಗರದಲ್ಲಿ ಎಲ್ಲೇ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದ್ರೂ ಹೈಟೆಕ್ ಸಿಸಿ ಕ್ಯಾಮೆರಾಗಳ ಕಣ್ಣಿನಿಂದ ತಪ್ಪಿಸಿಕೊಳ್ಳೋದು ಇಂಪಾಸಿಬಲ್. ಸಿಸಿಟಿವಿ ಮೂಲಕ ವಾಹನಗಳ ನಂಬರ್ ಗುರುತಿಸಿ ಮನೆಗೆ ನೋಟಿಸ್ ಕಳುಹಿಸಲಾಗುತ್ತೆ. ಪ್ರತಿದಿನವೂ ಕೂಡ ಈ ಕ್ಯಾಮೆರಾಗಳ ಮುಖಾಂತರ ನಗರದಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ವಿಚಾರದಲ್ಲಿ ಅಪರಾಧಗಳಾಗ್ತಾ ಇವೆ ಅವನ್ನ ನಾವು ನಮ್ಮ ಕಂಟ್ರೋಲ್ ರೂಮ್ನಿಂದ ಗುರುತಿಸಿ ಒಂದು ಪ್ರಕರಣವನ್ನು ದಾಖಲಿಸಿ ಅವರಿಂದ ಫೈನ್ ಕಲೆಕ್ಟ್ ಮಾಡೋದು ಅಥವಾ ನ್ಯಾಯಾಲಯದಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಇದನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಟ್ಟು ಹೋಗಿರುವ 53 ಕ್ಯಾಮೆರಾಗಳನ್ನ ಸರಿಪಡಿಸುವುದರ ಜೊತೆಗೆ ಹೊಸದಾಗಿ 18 ಸಿಸಿ ಕ್ಯಾಮೆರಾಗಳನ್ನ ನಗರದಲ್ಲಿ ಅಳವಡಿಸಲಾಗಿದೆ. ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕಂಟ್ರೋಲ್ ರೂಮ್ ತೆರೆದು 24 ಗಂಟೆಗಳ ಕಾಲ ನಗರದ ಚಲನವಲನಗಳನ್ನು ವೀಕ್ಷಿಸಲಾಗುತ್ತೆ. ರೂಲ್ಸ್ ಫಾಲೋ ಮಾಡಿದವರಿಗೆ ನೋಟಿಸ್ ಕಳುಹಿಸಿ ಫೈನ್ ಹಾಕಲಾಗುತ್ತೆ. ಇನ್ನು ಸರ್ಕಾರದಿಂದ ಮಂಜೂರಾಗಿರೋ 1.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಪೊಲೀಸರು ಮುಂದಾಗಿದ್ದು, ಪೊಲೀಸರ ಕ್ರಮಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಮಂಗಳೂರು ನಗರಕ್ಕೆ ಬೇಕಾದ ಒಂದು ಸಿಸಿಟಿವಿಯ ವ್ಯವಸ್ಥೆಯನ್ನು ನಮ್ಮ ಪೊಲೀಸ್ ಇಲಾಖೆಯವರು ಅಳವಡಿಸಿ ಈ ಮಂಗಳೂರು ನಗರಕ್ಕೆ ಬಹಳ ಒಂದು ಅಗತ್ಯವಾದ ಒಂದು ವ್ಯವಸ್ಥೆಯನ್ನು ಅವರು ಅಳವಡಿಸಿದ್ದಾರೆ. ನಿಜವಾಗಿಯೂ ಈ 2-3 ತಿಂಗಳಿಂದ ನಮ್ಮ ಟ್ರಾಫಿಕ್ ವ್ಯವಸ್ಥೆ ಆಗಲಿ ಮಂಗಳೂರಿನ ಸಾಧಾರಣ ಮಟ್ಟದ ಒಂದು ವ್ಯವಸ್ಥೆ ಒಂದು ಒಳ್ಳೆದಾಗ್ತಾ ಬರ್ತಾ ಇದೆ. ಸದ್ಯ ಮಂಗಳೂರು ನಗರದೆಲ್ಲೆಡೆ ಸಿಸಿ ಕ್ಯಾಮೆರಾಗಳು ಹದ್ದಿನ ಕಣ್ಣಿಟ್ಟಿದ್ದು, ನಿಯಮ ಉಲ್ಲಂಘಿಸಿದ್ರೆ ಶಿಕ್ಷೆ ಗ್ಯಾರಂಟಿ. ಸೊ ಪೊಲೀಸರ ಈ ಕ್ರಮದಿಂದ ನಗರದ ಜನತೆಯನ್ನ ಕಾಡ್ತಾ ಇರೋ ಟ್ರಾಫಿಕ್ ಸಮಸ್ಯೆ ಕಡಿಮೆಯಾಗುತ್ತಾ, ಅಪಘಾತಗಳಿಗೆ ಬ್ರೇಕ್ ಬೀಳುತ್ತಾ ಅಂತ ಕಾದು ನೋಡಬೇಕು. ರಾಜೇಶ್ ಪುತ್ತೂರು, ಟಿವಿ9 ಮಂಗಳೂರು.